ಅಥಾರಿಟಿ ಇದು ಯಾವ್ಯಾವ ರೀತಿಯಲ್ಲಿ ಸರ್ಕಾರಗಳು ನಡೆಸಿ ಇವತ್ತು ಈ ಪರಿಸ್ಥಿತಿ ನಿಲ್ಲಿಸಿದ್ದಾರೆ ಅನ್ನೋದು ನಾನು ಕ್ರೆಡಿಟ್ ಎಚ್.ಕೆ. ಪಾಟೀಲ್ ಅನ್ನಲ್ಲ, ಆ ಕೇಳಿಗೆ ಇಟ್ಕೊಂಡು ಅವ್ರ ಸತ್ಯಶೋಧನೆ ರಿಪೋರ್ಟ್ ನ ಕ್ಯಾಬಿನೆಟ್ ಅಂತ ಚರ್ಚೆ ಯಾಕೆ ಮಾಡ್ಲಿಲ್ಲ? ಇವತ್ತು ಬಿಡದಿ ಹತ್ರ ಹೊರಟವರಲ್ಲ, ರಿಯಲ್ ಎಸ್ಟೇಟ್ ಬಿಸ್ನೆಸ್ ಎಚ್.ಕೆ. ಪಾಟೀಲ್ ಕೇಳಲಿಕ್ಕೆ ಬಯಸ್ತೀನಿ. ಎಲ್ಲೋಯ್ತೀನಿ ಸತ್ಯಶೋಧನೆ ರಿಪೋರ್ಟ್. ಅವತ್ ನಾನು 5 ಟೌನ್ಶಿಪ್ ಮಾಡ್ಲಿಕ್ಕೆ ಹೊರಟಾಗ ಕುಮಾರಸ್ವಾಮಿ ಅವರು ಬೆಂಗಳೂರು ನಗರದಲ್ಲಿ ರೈತರನ್ನೆಲ್ಲ ಒಕ್ಕಲೆಬ್ಸಿ ಬ್ಯಾಂಕ್ ಹೊಡೆಯಲಿಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳಿ ಅದೇನೋ ಸತ್ಯಶೋಧನಾ ರಿಪೋರ್ಟ್ ಏನೋ ಇಟ್ಟಿದ್ದೀರಲ್ಲಪ್ಪ ಎಚ್.ಕೆ. ಪಾಟೀಲ್ ಕ್ಯಾಬಿನೆಟ್ ನಿಂದ ಯಾಕೆ ತರಲಿಲ್ಲ ಅಂತ ಹೇಳಿ ಯಾವ ದಯಾದಾಕ್ಷಿಣ್ಯಕ್ಕೆ ಒಳಗಾಗಿ ನೀವು ರಿಯಲ್ ಎಸ್ಟೇಟ್ ದಲ್ಲಾಳಿಗಳಾಗಬೇಡಿ, ಮುಖ್ಯಮಂತ್ರಿಗಳು ರೈತರು ಮನೆ ಹಾಳು ಮಾಡಬೇಡಿ. ಇದ 2 ವರ್ಷ ಕೊನೆಗಾಲದಲ್ಲಿ ಹೋಗ್ಬೇಕಾದ್ರೆ ಗೌರವಿತವಾದ ಹೆಸರು ತಗೊಂಡೋಗಿ ನಿಮ್ ಮೊದಲನೇ 5 ವರ್ಷದ ಆಡಳಿತದಲ್ಲಿ ಹಲವಾರು ಭಾಗ್ಯ ಕೊಟ್ಟೆ ಜನ 80 ಸೀಟಿಗೆ ಇಳಿಸಿದ್ರು. ನಿಮ್ಮನ್ನ ಹಲವಾರು ಭಾಗ್ಯ ಕೊಟ್ಟು ಈ ಗ್ಯಾರಂಟಿ ಕೊಟ್ಟು ನಮ್ಮನ್ನು ಉಳಿಸ್ತಾರೆ ಜನ ಅಂತ ತಿಳ್ಕೊಂಡಿದ್ರೆ ಬರೀ ಗ್ಯಾರಂಟಿ ಮೇಲೆ ಉಳಿಯ ಸಾಧ್ಯ ಇಲ್ಲ. ಕಾಯ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ಈ ವಾಣಿಜ್ಯ ಚಟುವಟಿಕೆ ಮಾಡಬೇಕು ಅಂತೇಳಿ ಹೊರಟವರಲ್ಲ. ಇದು ನಾನು ಇನ್ನೊಂದು ಕೇಳ್ತೀನಿ ಸರ್ಕಾರಕ್ಕೆ. ಇವತ್ತು ಈ ಸರ್ಕಾರ ಬಂದ ಮೇಲೆ ಯಾವ್ಯಾವ ಜಿಲ್ಲೆನಲ್ಲಿ, ಬೆಂಗಳೂರು ನಗರದ ಯಾವ್ಯಾವ ಭಾಗದಲ್ಲಿ ಎಷ್ಟೆಷ್ಟು ಎಕರೆ ಅಕ್ವೈರ್ ಮಾಡಿದಿರಿ, ಯಾವ್ದಕ್ಕೆ ಉಪಯೋಗ ಮಾಡಿದಿರಿ, KDB ಎಷ್ಟು ಮಾಡಿದ್ರಿ, ಹೌಸಿಂಗ್ ಬೋರ್ಡಿಂದ ಏನ್ ಮಾಡಿದಿರಿ, ಪ್ರೈವೇಟ್ ನಲ್ಲಿ ಯಾರ್ಯಾರು ಎಷ್ಟೆಷ್ಟು ಮಾಡವ್ರೆ, ಇದೆಲ್ಲ ಒಂದು ರಿಟೈರ್ಡ್ ಜಡ್ಜ್ ಇದ್ಲು ಯಾರು ಮಾಡಿಸಿ ತನಿಖೆ ನಾವು ನೋಡೋಣಂತೆ. ಎಷ್ಟು ಉದ್ದಾರ ಮಾಡಿದಿರಿ ನೋಡೋಣಂತೆ.